ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗೈಸ್, ಟುಡೇ ಬಂದುಬಿಟ್ಟು ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಅರ್ನ್ ವೆಬ್ಸೈಟನ್ನು ತಂದಿದ್ದೀನಿ. ಸೊ ನಾನು ಒಂದು 2-3 ವೆಬ್ಸೈಟ್ ಮಾಡಿದ್ದಲ್ವ ಇನ್ವೆಸ್ಟ್ ಆ್ಯಂಡ್ ಅರ್ನು, ಅವೆಲ್ಲ ಡಿಫ್ರೆಂಟು, ಇದು ಡಿಫ್ರೆಂಟು. ಅದೇನು ಡಿಫ್ರೆಂಟ್ ಅಂತ ನಾನು ವಿಡಿಯೋ ಆದಮೇಲೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ತೀನಿ. ಅದಕ್ಕೋಸ್ಕರ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಾನು ಈ ವಿಡಿಯೋದಲ್ಲಿ ಹೇಳ್ತಿಲ್ಲ. ಯಾಕಪ್ಪ ಅಂದರೆ ನಮಗೆ ಆಲ್ರೆಡಿ ಓಲ್ಡ್ ಚಾನಲ್ಗೆ ಸ್ಟ್ರೈಕ್ ಬಂದೈತಿ. ಈ ಚಾನಲ್ಗೂ ಕೂಡ ಸ್ಟ್ರೈಕ್ ಬರ್ಬೋದಂತ ಅದು ಡೀಟೇಲ್ಸ್ ಅನ್ನೋದು ಹೇಳ್ತಿಲ್ಲ. ನಾನು ಟೆಲಿಗ್ರಾಮ್ ಚಾನಲೇ ಅದು ಏನು ಡಿಫ್ರೆಂಟ್ ಅಂತ ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ತೀನಿ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಟುಡೇ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕು. ಸೊ ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಆಯಿತು ಇನ್ವೆಸ್ಟ್ ಮಾಡಿ ಅರ್ನಿಂಗ್ ಮಾಡ್ಕೊಳ್ಳೋಕ್ಕೆ, ಸೊ ಇದು ಒಂದು ಬೆಸ್ಟ್ ವೆಬ್ಸೈಟ್ ಅಂತ ಹೇಳ್ಬೋದು. ಇನ್ನು ಲೇಟ್ ಯಾಕೆ ಡೈರೆಕ್ಟ್ ಗೈಸ್ ವಿಡಿಯೋನ ಶುರು. ಗೈಸ್, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಸೊ ನಿಮ್ಗೆ ಇಲ್ಲಿ ತೋರಿಸ್ತಿದ್ದೀನಿ ನೋಡ್ಬೋದು. ಅವ್ರು ಪ್ರಾಮಿಸ್ ಮಾಡಿದ್ದಾರೆ ಏನಪ್ಪ ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಅಂತ. ಇದು ಒಂದು 50 to 100 ಡೇಸ್ವರೆಗೂ ರನ್ ಅನ್ನೋದು ಆಗ್ಬೋದು. ಸೊ ಅದಕ್ಕೋಸ್ಕರ ವಿತ್ರಾ ಕೂಡ ಆಗೋ ಚಾನ್ಸ್ ಹೈ ಅಂದರೆ ಹೈ ಐತೆ. ಅದು ವಿತ್ರಾ ಆಗೋ ಟ್ರಿಕ್ ಕೂಡ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ತೀನಿ. ಸೊ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಲ್ವ, ಒಂದು ಪೋಸ್ಟು 10,000+ ವಿತ್ರಾ ಮಾಡಿ ಪೇಮ್ ಕೂಡ ರಿಸೀವ್ ಅನ್ನೋದಾಗಿದೆ. ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ ಎಲ್ಲ ನಾನು ತಿಳ್ಕೊಂಡೆ. ಅದು ಯಾವ ರೀತಿ ವಿತ್ರಾ ಆಗುತ್ತೆ ಎಲ್ಲ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ತೀನಿ. ಸೊ ನೀವು ಎಲ್ಲರೂ ಲಾಸ್ಟ್ 3 ವೆಬ್ಸೈಟ್ ಐತಲ್ವ, ಒಂದು 2-3 ವೆಬ್ಸೈಟ್ ವೀಡಿಯೋ ಮಾಡಿದ್ದಲ್ವ, ಅದರಲ್ಲಿ ವಿತ್ರಾ ಮಾಡಿದ್ದೀವಿ, ಫೇಲ್ ಆಗೈತೆ ಅದು ಇದು ಅಂತ ನನಗೆ ಕಂಪ್ಲೇಂಟ್ ಬಂದಿತ್ತು. ಸೊ ಅದಕ್ಕೋಸ್ಕರ ಅದು ನಾವು ರಿವ್ಯೂ ಮಾಡಿಕೊಂಡು ಒಬ್ಬರು ವಿತ್ರಾ ಮಾಡಿದ್ದಾರೆ, ಅವ್ರಿಗೆ ಪೇಮೆಂಟ್ ಕೂಡ ರಿಸೀವ್ ಅನ್ನೋದಾಗಿದೆ. ಸೊ ಅದು ಯಾವ ರೀತಿ ರಿಸೀವ್ ಆಯಿತು ಎಲ್ಲ ಅವ್ರಿಗೆ ಡೀಟೇಲ್ಸ್ ಆಗಿ ನಾನು ಕ್ವಶನ್ ಮಾಡಿದೆ. ಅವಾಗ ಅವ್ರು ಆನ್ಸರ್ ಹೇಳಿದ್ರು, ಅದೇ ಏನೇನು ಹೇಳಿದ್ರು ಎಲ್ಲ ನಾನು ಟೆಲಿಗ್ರಾಮ್ ಚಾನಲ್ ಹೇಳ್ತೀನಿ. ಅದಕ್ಕೋಸ್ಕರ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡ್ಕೊಳ್ಳಿ. ಸೊ ಡಿಸ್ಕ್ರಿಪ್ಷನಲ್ಲಿ ಟುಡೇ ವೆಬ್ಸೈಟ್ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ರಿಜಿಸ್ಟರ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಅನ್ನೋದು ಮಾಡಿ. ಓಕೆ ಗೈಸ್, ನಿಮಗೆ ಈ ಇಂಟರ್ಫೇಷನ್ ಸಿಗುತ್ತೆ. ನೀವು ಏನಪ್ಪ ಮಾಡಬೇಕಂದ್ರೆ ಇಲ್ಲಿ ಮೊಬೈಲ್ ನಂಬರು, ಪಾಸ್ವರ್ಡು ಅಲ್ಲಿ ನನ್ನ ರೆಫರ್ ಕೋಡು ಅದೇ ಇರುತ್ತೆ. ಅದೇನು ಚೇಂಜ್ ಮಾಡೋಕೆ ಹೋಗಬೇಡಿ. ಚೇಂಜ್ ಮಾಡಿದ್ರೆ ಮತ್ತೆ ರಿಜಿಸ್ಟರ್ ಐತಲ್ಲ, ರಿಜಿಸ್ಟರ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿದ್ರೆ ನಿಮಗೆ ಹೋಮ್ ಪೇಜ್ ಈ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲೇನಪ್ಪ ಮಾಡಬೇಕಂದ್ರೆ ನೀವು ಜಸ್ಟ್ ಟೇಬಲ್ ಅಂತ ಐತಲ್ಲ, VIP 1 ಅಂದರೆ 290 ರೂಪೀಸ್ ನೀವೇನಾದರೂ ರೀಚಾರ್ಜ್ ಮಾಡಿದ್ರೆ VIP 1 ಕಂಪ್ಲೀಟ್ ಅನ್ನೋದಾಗುತ್ತೆ. ಸೊ ಇಲ್ಲಿ ಸ್ಟೇಬಲ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು. ಅಷ್ಟು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 49 ಡೇಸ್ ರನ್ ಆಗುತ್ತೆ. ನಿಮಗೆ ಡೈಲಿ ಇನ್ಕಮ್ ಅಷ್ಟು ಬರುತ್ತಂತೆ, ಟೋಟಲ್ ಅಷ್ಟು ರಿಟರ್ನ್ ಬರುತ್ತಂತೆ. ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಯಾರಿಗಾದರೂ ಇದ್ದರೆ ಇನ್ವೆಸ್ಟ್ ಅನ್ನೋದು ಮಾಡ್ಬೋದು. ಅದಾದಮೇಲೆ ಏನಪ್ಪ ಮಾಡ್ತೀವಿ ಅಂದರೆ ಕೆಳಗಡೆ ಇನ್ನು ಹೈ ಅಮೌಂಟ್ ಐತೆ, ನೀವು ಅವೇನು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಸ್ಟಾರ್ಟಿಂಗ್ ಮಿನಿಮಮ್ ಅಮೌಂಟ್ ಐತೆ, ಮಿನಿಮಮ್ ಅಮೌಂಟಿಂದ ನೀವು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಅನ್ನೋದು ಮಾಡಿರಿ. ಅದಾದಮೇಲೆ ಇಲ್ಲ ಕೆಳಗಡೆ ಐತಲ್ವ ಇನ್ನೊಂದು, ಅದು ಮಾಡೋಕ್ಕೆ ಹೋಗಬೇಡ್ರಿ. ಸ್ಟಾರ್ಟಿಂಗಲ್ಲಿ ಫಸ್ಟ್ ಐತಲ್ವ ಅದು ಮಾತ್ರ ಮಾಡೋಕ್ಕೆ ಹೋಗಿರಿ. ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮತ್ತೆ ನನ್ನ ಮೇಲೆ ನೀವೇನೇನೋ ಬೈಕೋಬೇಡ್ರಿ. ಅದಾದಮೇಲೆ ವೆಲ್ಫೇರ್ ಐತಲ್ಲ, ವೆಲ್ಫೇರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು VIP 1 ಕಂಪ್ಲೀಟ್ ಅನ್ನೋದು ಆಗಿರಬೇಕು. VIP ಕಂಪ್ಲೀಟ್ ಅನ್ನೋ ಆಗಿದ್ರೆ 290 ರೂಪೀಸ್ ರಿಚಾರ್ಜ್ ಅನ್ನೋದು ಕಂಪ್ಲೀಟ್ ಮಾಡಿರಬೇಕು. ಇಲ್ಲಿ ಇಷ್ಟು ಅಮೌಂಟ್ ವಿತ್ರಾ ಮಾಡಿದ್ರೆ ನೀವು ನೆಕ್ಸ್ಟ್ ಡೇ ಬಂದುಬಿಟ್ಟು ಇಷ್ಟು ವಿತ್ರಾ ಅನ್ನೋದು ಮಾಡ್ಬೋದು. ಇಷ್ಟು ಟುಡೇ ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಡೇ ನೀವು ಇಷ್ಟು ಅನ್ನೋದು ವಿತ್ರಾ ಅನ್ನೋದು ಮಾಡ್ಬೋದು. ಅದಾದಮೇಲೆ ಥರ್ಡ್ ಆಪ್ಷನ್ ಆ್ಯಕ್ಟಿವಿಟಿ ಐತಲ್ಲ, ಅದಕ್ಕೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಇವಾಗ ಏನಪ್ಪ ಮಾಡೋಣ ಅಂದರೆ ನೀವು ಸ್ಟೇಬಲ್ ಐತಲ್ಲ ಅದರಲ್ಲಿ ಫಸ್ಟ್ ಆಪ್ಷನ್, ಇಲ್ಲಾಂದರೆ ವೆಲ್ಫೇರಲ್ಲಿ ಸೆಕೆಂಡ್ ಆಪ್ಷನ್. ನೀವು ಇನ್ವೆಸ್ಟ್ ಮಾಡೋಂಗೆ ಇಂಟ್ರೆಸ್ಟ್ ಇದ್ದರೆ ಅದ್ಮೇಲೆ ನೀವು ಇನ್ವೆಸ್ಟ್ ಅನ್ನೋದು ಮಾಡ್ಬೋದು. ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ಬೋದು. ನಿಮಗೆ ಈ ಇಂಟರ್ಫೇಷನ್ ಸಿಕ್ತು. ಇಲ್ಲಿ ಬೈ ಅಂತ ಆಯ್ತಲ್ಲ VIP 1 ಮತ್ತು ಅಷ್ಟು ಅಮೌಂಟ್ ನೀವು ಇಗಬೇಕು. ಡೈಲಿ ಅಷ್ಟು ಬರುತ್ತಂತೆ, 49 ಡೇಸ್ ರನ್ ಆಗುತ್ತೆ. ಟೋಟಲ್ ಅಮೌಂಟ್ ಅಷ್ಟು ಬರುತ್ತಂತೆ. ಇನ್ವೆಸ್ಟ್ ಅದ್ರ ಕೆಳಗಡೆ ಒಂದು ಆಪ್ಷನ್ ಐತಲ್ಲ ಗ್ರೀನ್ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು. ಕೆಳಗಡೆ ಇನ್ನೊಂದು ಸಬ್ಮಿಟ್ ಆಪ್ಷನ್ ಐತಲ್ಲ ಗ್ರೀನ್ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಕ್ಸಸ್ಫುಲ್ಲಾಗಿ ನಿಮಗೆ ಇನ್ವೆಸ್ಟ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಅನ್ನೋದಾಗುತ್ತೆ. ಸೊ ಇವಾಗ ಏನಪ್ಪ ಮಾಡಬೇಕಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಇದರಲ್ಲಿ ಆ್ಯಡ್ ಅನ್ನೋದು ಮಾಡಬೇಕು. ಆ್ಯಡ್ ಅನ್ನೋದು ಮಾಡಿದ್ರೆ ನೀವು ಇನ್ವೆಸ್ಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ಇನ್ವೆಸ್ಟ್ ಮಾಡಿ ವಿತ್ರಾ ಯಾವ ರೀತಿ ಮಾಡೋದು ಎಲ್ಲ ಹೇಳ್ತೀನಿ. ಇಲ್ಲಿ ನೋಡ್ಬೋದು ಸೆಕೆಂಡ್ ಆಪ್ಷನ್ ಐತಲ್ಲ ನೋಡ್ಬೋದು. ಸೆಕೆಂಡ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಒಬ್ಬರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರಿಗೆ ಅಮೌಂಟ್ ಅನ್ನೋದು ರಿಸೀವ್ ಆದರೆ ಸೆಕೆಂಡ್ ಆಪ್ಷನಲ್ಲಿ ಈ ಪ್ಲಾಟ್ಫಾರ್ಮ್ ಯೂಸ್ ಮಾಡಿಕೊಂಡು ವಿತ್ರಾ ಮಾಡಿರ್ತಾರಲ್ವ, ಸೆಕೆಂಡ್ ಆಪ್ಷನಲ್ಲಿ ಅವ್ರು ವಿತ್ರಾ ಮಾಡಿರೋ ಪ್ರೂಫ್ ಅನ್ನೋ ಸೆಂಡ್ ಅನ್ನೋದು ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಯಾರೋ ಸೆಂಡ್ ಅನ್ನೋದು ಮಾಡಿದ್ದಾರೆ ನೋಡ್ಬೋದು, ಅವ್ರಿಗೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗಿದೆ. ಅದು ನಿಮಗೆ ಕೆಲವ್ರಿಗೆ ಪ್ರಾಬ್ಲಮ್ ಬರ್ತಿರ್ತಾರಲ್ಲ ವಿತ್ರಾದಲ್ಲಿ, ಅದು ಏನು ಪ್ರಾಬ್ಲಮ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಟೆಲಿಗ್ರಾಮ್ ಚಾನಲ್ಲಿ ನಾನು ವಾಯ್ಸ್ ಮೆಸೇಜ್ ಹಾಕ್ತೀನಿ, ಅದು ಕೇಳಿರಿ. ಅದಾದಮೇಲೆ ನೋಡ್ಕೊಂಡು ಒಂದು 4-5 ಮೆಂಬರ್ಸ್ ಇಲ್ಲಿ ಅವರು ವಿತ್ರಾ ಪೇಮೆಂಟ್ ಅನ್ನೋದು ಇಲ್ಲಿ ಅಪ್ಲೋಡ್ ಅನ್ನೋದು ಮಾಡಿದ್ದಾರೆ. ಇಲ್ಲಿ ನೋಡಿಕೊಂಡು ನೀವು ಅವ್ರ ಪೇಮೆಂಟ್ ಪ್ರೂಫ್ ಅನ್ನೋದು ನೋಡ್ಬೋದು. ಅವರಿಗೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಕೂಡ ಆಗಿದೆ ಅಂತೆ. ಸೊ ಇವಾಗ ಏನಪ್ಪ ಮಾಡಬೇಕಂದ್ರೆ ನಾನು ಬ್ಯಾಗ್ ಬರ್ತೀನಿ ನೋಡ್ಬೋದು. ಬ್ಯಾಗ್ ಬಂದುಬಿಟ್ಟು ಏನಪ್ಪ ಮಾಡ್ತೀನಿ ಅಂದರೆ ಥರ್ಡ್ ಆಪ್ಷನ್ ನೋಟಿಸ್ ಅಂತ ಐತಲ್ಲ, ಅವ್ರು ಏನಾದರೂ ನೋಟಿಸ್ ಇದ್ದರೆ ಇಲ್ಲಿ ಹಾಕ್ತಾರೆ. ಅದಾದಮೇಲೆ ಲಾಸ್ಟ್ ಆಪ್ಷನ್ ಅಕೌಂಟ್ ಐತಲ್ಲ, ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ಬೋದು. ನಿಮಗೆ ಈ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲ ನಿಮಗೆ ಈ ಇಂಟರ್ಫೇಷನ್ ಸಿಗುತ್ತೆ. ಅಲ್ಲಿ ಗ್ರೀನ್ ಕಲರ್ ಒಂದು ಆಪ್ಷನ್ ಬಂತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ನೀವು ಆ್ಯಡ್ ಅನ್ನೋದು ಮಾಡಬೇಕು. ಆ್ಯಡ್ ಮಾಡಿದ್ರೆ ನೀವು ಇನ್ವೆಸ್ಟ್ ಅನ್ನೋದು ಮಾಡ್ಬೋದು. ಮಿನಿಮಮ್ ಬಂದುಬಿಟ್ಟು 100 ಅಂತೆ. ನೀವು ಅಲ್ಲಿ ಆಯ್ತಲ್ಲ ಅಲ್ಲಿ ಎಷ್ಟು ಅಮೌಂಟಲ್ಲಿ ಎಂಟರ್ ಮಾಡಿಬಿಟ್ಟು ಕೆಳಗಡೆ ಒಂದು ಗ್ರೀನ್ ಕಲರ್ ರೀಚಾರ್ಜ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ನೀವು ಪೇ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ಇದರಲ್ಲಿ ಆ್ಯಡ್ ಅನ್ನೋದಾಗುತ್ತೆ. ಅದಾದಮೇಲೆ ನೀವೇನಪ್ಪ ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ನಾನು ಒಂದು
ನಿಮಗೆ ಇನ್ವೆಸ್ಟ್ ಅಮೌಂಟ್ ಬರುತ್ತಲ್ಲ ಅದು ಯಾವ ರೀತಿ ತಗೊಳ್ಳೋದಂದರೆ ಅದು ಇಲ್ಲಿ ಒಂದು ಆಪ್ಷನ್ ಐತಲ್ಲ ಜಸ್ಟ್ ಅದ್ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಕೋ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಆ್ಯಡ್ ಐತಲ್ಲ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮ್ಮ ಅದು ಯಾವುದ್ರಲ್ಲಿ ತಗೊಳ್ತೀರೋ ಅದು ಡೀಟೇಲ್ಸ್ ಅನ್ನೋದು ಬೇಕು, ನೇಮ್ ಇರಲಿ, ನಂಬರ್ ಇರಲಿ, ಅದು ಎಕ್ಸೆಟ್ರಾ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಅವೆಲ್ಲ ಹಾಕಿಬಿಟ್ಟು ನೀವೇನಪ್ಪ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ನೀವು ಟ್ರಾನ್ಸ್ಫರ್ ಅನ್ನೋದು ಮಾಡ್ಕೋಬೋದು. ಅದಾದಮೇಲೆ ಏನಪ್ಪ ಮಾಡಬೇಕಂದ್ರೆ ಇಲ್ಲಿ ಕೆಲ ನೋಡ್ಕೋದು ಬ್ಯಾಕ್ ಅನ್ನೋದು ಬರ್ತೀನಿ, ಕೆಳಗಡೆ ಇನ್ನೂ ಸ್ಕ್ರೋಲ್ ಮಾಡ್ತೀನಿ, ನೋಡ್ಕೋದು VIP ಸೆಂಟರ್, ನಿಮ್ಮ VIP ಎಷ್ಟು ಕಂಪ್ಲೀಟ್ ಆಗೈತೆ ಅಲ್ಲನ್ನೋ ಚೆಕ್ ಅನ್ನೋದು ಮಾಡ್ಕೋದು. ಅದಾದಮೇಲೆ ಆನ್ಲೈನ್ ಕಸ್ಟಮರ್ ಸರ್ವಿಸ್ ಐತಲ್ಲ, ಆನ್ಲೈನ್ ಕಸ್ಟಮರ್ ಸರ್ವಿಸು ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು 10 ಗಂಟೆಯಿಂದ 4 ಗಂಟೆ ಒಳಗಡೆ ನೀವು ಯಾವತ್ತಾದರೂ ಅವ್ರಿಗೆ ಕಸ್ಟಮರ್ ಸರ್ವಿಸ್ ಅನ್ನೋದು ತಗೋಬೋದು. ಅವರು ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಅನ್ನೋದು ಮಾಡ್ಬೋದು. ಸೊ ನೀವು ನಿಮ್ಗೇನಾದರೂ ಪ್ರಾಬ್ಲಮ್ ಬಂದರೆ ಏನಪ್ಪ ಮಾಡ್ಬೋದು ಅಂದರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಅನ್ನೋದು ಮಾಡ್ಬೋದು. ಅವರು ವಿತಿನ್ 24 ಅವರ್ಸ್ ಒಳಗಡೆ ರಿಪ್ಲೈ ಅನ್ನೋದು ಕೊಡ್ತಾರೆ. ಅವರು ನಮ್ಮ ಕಂಟ್ರಿ ಅವರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಸರ್ವರ್ ಸ್ವಲ್ಪ ಬ್ಯುಸಿ ಇದ್ದರೆ ಅವರು ಲೇಟಾಗಿ ಕೊಡ್ಬೋದು ರಿಪ್ಲೈ. ಇಲ್ಲಿ ನೋಡ್ಬೋದು ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಟೈಪ್ ಮಾಡಿಬಿಟ್ಟು ಅಲ್ಲಿ ಒಂದು ಆರೋ ಮಾರ್ಕ್ ಐತಲ್ವಾ ಸೆಂಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ವಿತಿನ್ ಒಂದು 24 ಅವರ್ಸ್ ಒಳಗಡೆ ನಿಮಗೆ ಏನಪ್ಪ ಅಂದರೆ ಅವರು ಆನ್ಸರ್ ಅನ್ನೋದು ಕೊಡ್ತಾರೆ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ನಿಮಗೆ ರಿಪ್ಲೈ ಅನ್ನೋದು ಮಾಡ್ಬೋದು. ನೀವು ಪೇಮ್ ಪ್ರೂಫ್ ನಾನು ವಿತ್ಡ್ರಾ ಮಾಡಿದೆ, ಸಕ್ಸಸ್ಫುಲ್ಲಾಗಿ ನನಗೆ ರಿಸೀವ್ ಅನ್ನೋದಾಗಿದೆ. ಸೊ ಯಾವ ರೀತಿ ರಿಸೀವ್ ಆಯಿತು ಎಲ್ಲ ನಾನು ವೀಡಿಯೋದಲ್ಲಿ ಡೀಟೇಲ್ಸಾಗಿ ಹೇಳಿದ್ದೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟಾದರೆ ಒಂದೇ ಒಂದು ಲೈಕ್ ಮಾಡಿರಿ. ಸೊ ಇವಾಗ ಏನಪ್ಪ ಅಂದರೆ ನಿಮಗೆ ಪ್ರಾಬ್ಲಮ್ ಬರ್ತಿತ್ತಲ್ವ, ಲಾಸ್ಟ್ ಒಂದು 2-3 ವೆಬ್ಸೈಟ್ ಇತ್ತಲ್ವ, ಅದರಲ್ಲಿ ವಿತ್ಡ್ರಾ ಪ್ರಾಬ್ಲಮ್ ಬರ್ತಿತ್ತು. ಅದೇನು ಪ್ರಾಬ್ಲಮ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ಲಿ ಎಕ್ಸ್ಪ್ಲೇನ್ ಅನ್ನೋದು ಮಾಡ್ತೀನಿ. ನಾನು ಒಬ್ಬರಿಗೆ ಕಾಂಟ್ಯಾಕ್ಟ್ ಆಗಿದೆ, ಅವರು ಕೂಡ ಈ ಥರನೇ ಇನ್ವೆಸ್ಟ್ಮೆಂಟ್ ಮಾಡಿದಂತೆ. ಸೊ ಅವ್ರಿಗೆ ವಿತ್ಡ್ರಾ ಮಾಡಿದವಾಗ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗಿದೆ. ಆವಾಗ ನಾನು ಅವರಿಗೆ ಕಾಂಟ್ಯಾಕ್ಟ್ ಅನ್ನೋದು ಮಾಡಿದೆ. ಅವರು ನನಗೆ ಫುಲ್ ಡೀಟೇಲ್ಸಾಗಿ ಎಕ್ಸ್ಪ್ಲೇನ್ ಅನ್ನೋದು ಮಾಡಿದ್ರು. ಅವರೇನೇನು ಹೇಳಿದ್ರು ಎಲ್ಲ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ತೀನಿ. ಸೊ ಅದಕ್ಕೋಸ್ಕರ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಅನ್ನೋದು ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಮಾತ್ರ ಈ ವೆಬ್ಸೈಟ್ ಅನ್ನೋದು ಲೋಟ್ ಅನ್ನೋದು ಮಾಡೋಕ್ಕೆ ಹೋಗ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಟ್ರಿ. ಮತ್ತು ಏನಾದರೂ ಪ್ರಾಬ್ಲಮ್ ಆದರೆ ನೀವು ನನಗೆ ಬೈಕೊಳ್ಳೋಕ್ಕೆ ಹೋಗಬೇಡ್ರಿ. ಅದಾದಮೇಲೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಟೆಲಿಗ್ರಾಮ್ ಚಾನಲಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಅದಕ್ಕೆ ಪಕ್ಕ ರಿಪ್ಲೈ ಕೊಡ್ತೀನಿ. ಇದು ಗೈಸ್ ಇದನ್ನ ವೀಡಿಯೋ ಇಷ್ಟಾದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋಸ್ ಅಲ್ಲಿವರು ಟಾಟಾ ಬೈ ಬೈ, ಟೇಕ್ ಕೇರ್.